620 ಬಂದಿದೆ. ಸೊ ಸ್ಯಾನ್ಸ್ಕ್ರಿಟ್ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟ್ 125 ಬಂದಿದೆ. ಆ್ಯಂಡ್ ಇಂಗ್ಲೀಷ್ 1 ಮಾರ್ಕ್ಸ್ ಹೋಯಿತು 99, ಕನ್ನಡ 100, ಸೋಷಲ್ 100, ಸೈನ್ಸ್ 97 ಮತ್ತು ಮ್ಯಾಥ್ಸ್ 99. ಮಾಡಿದೆ. ಅಂದರೆ 1-2 ಮಾರ್ಕ್ಸ್ ಡಿಫ್ರೆನ್ಸ್, 621 ಆ ಥರ ಮಾಡಿದೆ. ಬಟ್ ಓಕೆ, ಸ್ಯಾಟಿಸ್ಫೈ ಆಗಿದೆ. ತುಂಬ ಖುಷಿಯಾಗಿದೆ. ಟೀಚರ್ಸ್, ನನ್ನ ಟೀಚರ್ಸ್ HM ಕ್ಲಾಸ್ ಟೀಚರ್ ಅಂದರೆ 3 ಇಯರ್ಸಿಂದ 8th 9th 10th ನಾನು ಈ ಸ್ಕೂಲಲ್ಲಿ ಓದಿದ್ದು. ವಿದ್ಯಾ ಮ್ಯಾಮ್ ಅಂತ ಫುಲ್ ಕೇರ್ ತೊಗೊಂಡಿದ್ದಾರೆ. ಮತ್ತು HM ಬಿಟ್ಕೊಡೋಕ್ಕಾಗಲ್ಲ, ಅವರು ಫುಲ್ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ಮನೇಲಿ ಅಂದರೆ ಕ್ಯಾಲ್ಕುಲೇಟೆಡ್ ಆಗಿ, ಅಂದರೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿದೆ. ಅದು ಬಿಟ್ಟರೆ 2 hours 3 hours ಆ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೋತಿದ್ದೆ. ಶರ್ವಿನ್ ಜೂಡ್ ಅಂತ. ನನಗೆ SSLC ಎಕ್ಸಾಮಿನೇಷನಲ್ಲಿ 619 ಮಾರ್ಕ್ಸ್ ಬಂದಿದೆ. ಸಬ್ಜೆಕ್ಟ್ ವೈಸು ಕನ್ನಡದಲ್ಲಿ 125ಕ್ಕೆ 125, ಇಂಗ್ಲೀಷಲ್ಲಿ 100, ಹಿಂದಿಯಲ್ಲಿ 99, ಮ್ಯಾಥ್ಸಲ್ಲಿ 99, ಸೈನ್ಸಲ್ಲಿ 97, ಸೋಷಲಲ್ಲಿ 99. ಎಕ್ಸ್ಪೆಕ್ಟ್ ಮಾಡಿದೆ, ಇನ್ನೊಂಚೂರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಇವಾಗ ರಿವ್ಯಾಲ್ಯೂಷನು ರೀಟೋಟ್ಲಿಂಗ್ ಹಾಕಿ ಇನ್ನೂ ಟ್ರೈ ಮಾಡಬೇಕು ಅಂತಿದ್ದೀನಿ, ನೋಡೋಣ. ಇಲ್ಲಿ ಎಲ್ಲ ಟೀಚರ್ಸ್ಗಳ ಎಫರ್ಟ್ಸು ಹೇಳ್ಬೇಕಂದ್ರೆ ಇಲ್ಲಿ 100% ಎಫರ್ಟ್ಸಲ್ಲಿ 90% ಟೀಚರ್ಸ್ ಎಫರ್ಟ್ಸು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸ್ಪೆಷಲ್ ಕ್ಲಾಸ್ ಆಗಲಿ, ರೆಮಿಡಿಯಲ್ಸ್ ಆಗಲಿ, ಯಾವ್ಯಾವ ರೀತಿಲಿ ನಮಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಎಲ್ಲ ರೀತಿಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅವರ ಈ ಒಂದು ಎಫರ್ಟ್ಸಿಂದನೇ ನನಗಿಷ್ಟು ಒಳ್ಳೆ ಮಾರ್ಕ್ಸು, ಈ ಸ್ಕೂಲಿಗೆ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಡೈಲಿ ಪ್ರಾಬ್ಲಿ 3 hours ಕನ್ಸಿಸ್ಟೆನ್ಸಿ ಇರಬೇಕು. ನೀವು ನಾನು ಹೇಳೋದೇನೆಂದರೆ ದಿನಕ್ಕೆ 1/4 ಗಂಟೆ ಓದಿದ್ರೂ ಸಾಕು. ಆ 1/4 ಗಂಟೆಯಲ್ಲಿ ನೀವು ಇಡೀ ಪೋರ್ಷನ್ಸ್ ಮುಗ್ಸೋಕ್ಕೆ ಸಾಧ್ಯ ಆದರೆ 1/4 ಗಂಟೆನೇ ಸಾಕು. ನೀವು ಓದಿರೋಷ್ಟು ನಿಮಗೆ ತಲೆಯಲ್ಲಿ ಹೋಗಬೇಕು, ಓದಿದಷ್ಟು ಫೋಕಸ್ ಆಗಿ ಓದಬೇಕು, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂತ ಇಷ್ಟಪಡ್ತಿದ್ದೀನಿ. ಸೊ ಕಾಲೇಜ್ ಸ್ಟಾರ್ಟ್ ಆಗಿದೆ, ನೋಡೋಣ. PUC ರಿಸಲ್ಟ್ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಆಸೆ ಪಡ್ತಿದ್ದೀನಿ.